ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ ಕುಸುವಿನ ಕಥಾಮೃತಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ನಮ್ಮ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಮ್ಮ ಇನ್ನೊಂದು ಕತೆ ನಾನಿನ್ನ ಜೊತೆಯಲ್ಲಿ ಸಂಚಿಕೆ 2. ವರ್ಷಗಳ ನಂತರ ಮನೆಗೆ ಬಂದ ಮಗನನ್ನು ನೋಡುತ್ತಾ ನಿಂತಿದ್ದರು ಸೀತಾರವರು. ಅದೇ ಸಮಯಕ್ಕೆ ತನ್ನ ಟ್ರಿಪ್ಪನ್ನು ಅರ್ಧಕ್ಕೆ ನಿಲ್ಲಿಸಿ ಮನೆಗೆ ವಾಪಸ್ ಬಂದಿದ್ದಾಳೆ ಅನನ್ಯ. ಯಾಕೆಂದರೆ ಅನನ್ಯಗೆ ಅವರ ಅಣ್ಣ ಭಾರತಕ್ಕೆ ಬರುವ ವಿಷಯವನ್ನು ಮನೆಯಲ್ಲಿ ಯಾರೂ ತಿಳಿಸಿರಲಿಲ್ಲ. ಹಾಗಾಗಿ ಅನನ್ಯ ತನ್ನ ಫ್ರೆಂಡ್ಸ್ ಜೊತೆ ಟ್ರಿಪ್ಪಿಗೆ ಹೋಗಿರ್ತಾಳೆ. ಅನನ್ಯ ಸಖತ್ ಖುಷಿಯಾಗಿದ್ಲು. ಯಾಕೆಂದರೆ ಆವಾಗವಾಗ ಮನೆಗೆ ಬಂದರು ಅವಳ ಜೊತೆ ಕಾಲು ಕೆರೆದುಕೊಂಡು ಜಗಳಕ್ಕೆ ನಿಲ್ಲುವ ಅದ್ವಿಕಗಿಂತ ಅವಳು ಏನೇ ಕೇಳಿದ್ರು ಇಲ್ಲ ಅಂತ ಕೊಡಿಸೋ ಅಥರ್ವ ಅಂದರೆ ಅವಳಿಗೆ ಅದೇನೋ ವಿಶೇಷ ಪ್ರೀತಿ. ಸೀತಾರವರು ಬಾಗಿಲಲ್ಲೇ ನಿಂತಿದ್ದ ಅಥರ್ವಗೆ ಆರತಿ ಮಾಡಿ ಒಳಗೆ ಕರೆದುಕೊಂಡ್ರು. ಅಥರ್ವ ಮನೆಯೊಳಗೆ ಬಂದು ಎಲ್ಲರ ಆಶೀರ್ವಾದ ತೆಗೆದುಕೊಂಡು ಅವರಮ್ಮ ಸೀತಾರವರ ಬಳಿ ಬಂದು ಅವರನ್ನು ಹಗ್ ಮಾಡಿ ಅವರ ಕ್ಷೇಮವನ್ನು ವಿಚಾರಿಸುತ್ತಿರ್ತಾನೆ. ಅಷ್ಟರಲ್ಲಿ ಅನನ್ಯ ಫಾಸ್ಟಾಗಿ ಫ್ರೆಶ್ ಆಗಿ ಬರ್ತಾಳೆ. ಅನನ್ಯ ಅವರನ್ನು ಅಥರ್ವನ ಹತ್ತಿರ ಹೋಗಿ ಒಂದು ಟೈಟ್ ಹಗ್ ಮಾಡಿ ಅಥರ್ವನ ಹತ್ತಿರ ಫಾರಿನ್ನಿಂದ ವಾಪಸ್ ಬರಬೇಕಾದ್ರೆ ತರೋದಕ್ಕೆ ಹೇಳಿದ ಐಟಮ್ಸ್ ಬಗ್ಗೆ ಕೇಳ್ತಾಳೆ. ಆಗ ಅಥರ್ವ ಅನನ್ಯನ ಕಾಡಿಸೋ ಮನಸ್ಸಾಗಿ, ಪುಟ್ಟ ಸಾರಿ ಕಣೋ, ಲಾಸ್ಟ್ ಮಿನಿಟಲ್ಲಿ ತಂದಿತ್ತು, ಹಾಗೆ ಹೊರಗಡೆ ಹಾಲ್ನಲ್ಲೇ ಇಟ್ಟಿದ್ದೆ, ಆದರೆ ಏರ್ಪೋರ್ಟ್ಗೆ ಬರೋ ಗಡಿಬಿಡಿಯಲ್ಲಿ ಮರ್ತು ಬಂದೆ ಅಂತ ಹೇಳಿದಾಗ ಅದ್ವಿಕ್ ಜೋರಾಗಿ ನಗುತ್ತಾ, ನಿನಗಿದೇ ಥರ ಆಗಬೇಕು ಅಂತ ಹೇಳಿದಾಗ ಅನನ್ಯ ಕಣ್ಣಲ್ಲಿ ನೀರು ತುಂಬರುತ್ತೆ. ಅಥರ್ವ ಅದ್ವಿಕ್ಗೆ ಕಣ್ಣಲ್ಲೇ ಗದರುತ್ತಾನಾದರೂ ಅನನ್ಯ ಕಣ್ಣೀರು ನೋಡಿ ಅಥರ್ವ್ಗೆ ಬೇಜಾರಾದರೂ ಅವನು ಸುಮ್ಮನಿರುತ್ತಾನೆ. ಯಾಕಂದರೆ ಅನನ್ಯಗೋಸ್ಕರ ಒಂದು ಸರ್ಪ್ರೈಸ್ ಕಾದಿರುತ್ತೆ. ಅದೇ ಸಮಯಕ್ಕೆ ಡ್ರೈವರ್ ಏರ್ಪೋರ್ಟ್ನಿಂದ ತಂದ ಲಗೇಜ್ಗಳನ್ನು ಮನೆಯೊಳಗೆ ತರುತ್ತಿರುತ್ತಾನೆ. ಅದನ್ನು ನೋಡಿದ ಅನನ್ಯ ಅಥರ್ವ ಸುಳ್ಳು ಹೇಳಿದ್ದಾನೆ ಅಂತ ತಿಳಿದು ಅವರ ಡ್ರೈವರ್ ತಂದ ಎಲ್ಲ ಲಗೇಜ್ಗಳನ್ನು ಓಪನ್ ಮಾಡಿ ನೋಡ್ತಾಳೆ. ಆದರೂ ಸಹ ಅವಳು ಹೇಳಿದ ಐಟಮ್ಸಲ್ಲಿ ಇರೋದಿಲ್ಲ. ಆಗ ಅನನ್ಯ ಜೋರಾಗಳುತ್ತಾ ತನ್ನ ರೂಮಿಗೆ ಹೋಗ್ತಾಳೆ. ಅದನ್ನು ನೋಡಿದ ಮನೆಯವರು ಅಥರ್ವಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಅನನ್ಯ ಜೋರಾಗಿ ಕಿರ್ಚ್ತಾಳೆ. ಅವಳು ಕಿರ್ಚಿದ್ದನ್ನು ನೋಡಿ ಮನೆಯವ್ರಿಗೆಲ್ಲ ಒಂದು ಕ್ಷಣ ಭಯವಾಗಿ ಅವಳ ರೂಮ್ ಕಡೆ ಓಡಿ ಬರ್ತಾರೆ. ಅದ್ವಿಕ್ ಮತ್ತು ಅಥರ್ವ ಫಾಸ್ಟಾಗಿ ಹೋಗಿ ನೋಡಿದಾಗ ಅನನ್ಯ ಅವಳಿಗಿಂತ ದೊಡ್ಡದಿರೋ ಗೊಂಬೆ ಜೊತೆ ಚಿಕ್ಕ ಮಕ್ಕಳ ಥರ ಮಾತನಾಡ್ತಿರ್ತಾಳೆ. ಅದನ್ನು ನೋಡಿ ನಕ್ಕ ಅಥರ್ವ, ಅನನ್ಯಗೆ ಖುಷಿ ಆಯ್ತಾ ಪುಟ್ಟ ಅಂತ ಕೇಳಿದಾಗ ಅನನ್ಯ ಅವನ ಹತ್ತಿರ ಬಂದು ಅವನನ್ನು ಒಂದು ಸುತ್ತು ತಿರುಗಿಸಿ ಅವನನ್ನು ಟೈಟಾಗಿ ಹಗ್ ಮಾಡ್ತಾಳೆ. ತಂದಿಲ್ಲ ಅಂತ ಹೇಳಿದ ಐಟಮ್ಸ್ ಎಲ್ಲ ಅವಳ ರೂಮಲ್ಲೇ ಇದ್ದದ್ದನ್ನು ನೋಡಿ ಅಥರ್ವಗೆ ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದೆ ಅಂತ ಪ್ರಶ್ನೆ ಮಾಡಿ ಜಗಳ ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಅವಳ ರೂಮಿನಿಂದ ಹತ್ತಿರ ಬಂದ ಅವರ ಮನೆಯವರನ್ನು ನೋಡಿ ಅನನ್ಯ ಅವರಿಗೆ, ನೀವೆಲ್ಲ ಇಲ್ಲಿಗೆ ಯಾಕೆ ಬಂದಿದ್ದು ಅಂತ ಮನೆಯವರಿಗೆ ಪ್ರಶ್ನೆ ಮಾಡಿದಾಗ ಅವಳನ್ನು ಮನೆಯವರೆಲ್ಲರೂ ಕೋಪದಿಂದ ನೋಡುತ್ತಾರೆ. ಯಾಕೆ ಅಂದರೆ ಅಷ್ಟು ಜೋರಾಗಿ ಕಿರ್ಚಿ ಈಗ ಏನೂ ಆಗಿಲ್ಲ ಅನ್ನೋ ಥರ ನಿಂತಿದ್ದ ಅನನ್ಯ ನೋಡಿ ಒಂದು ಕ್ಷಣ ಕೋಪ ಬಂದರು. ಅವಳ ಮುಖದಲ್ಲಿದ್ದ ಖುಷಿಯನ್ನು ನೋಡಿ ಎಲ್ಲರೂ ಏನು ಹೇಳದೆ ಏನಿಲ್ಲ, ಅಷ್ಟು ಜೋರಾಗಿ ಕಿರ್ಚಬೇಡ ಅಂತ ಅವರಪ್ಪ ಮೋಹನ್ ಅವರು ಹೇಳ್ತಾರೆ. ಅನನ್ಯ ಅಥರ್ವ್ಗೆ ಥ್ಯಾಂಕ್ ಯು ಹೇಳಿ ಆ ಗೊಂಬೆ ಜೊತೆ ಮತ್ತು ಅವರ ಅಣ್ಣಂದಿರ ಜೊತೆ ಫೋಟೋ ತಗೊಂಡು ಅದನ್ನು ಇನ್ಸ್ಟಾಗೆ ಅಪ್ಲೋಡ್ ಮಾಡ್ತಾ ಖುಷಿ ಪಡ್ತಿರ್ತಾಳೆ. ಅಮೇರಿಕಾದಲ್ಲಿ ಅವಾರ್ಡ್ ಫಂಕ್ಷನ್ ಮುಗಿಸಿದ ಸ್ಮಯ ಡಿನ್ನರ್ ಅರೇಂಜ್ ಮಾಡಿರೋ ಹತ್ರ ಹೋಗಿರ್ತಾಳೆ. ಸ್ಮಯ ಜೊತೆ ಡಾಕ್ಟರ್ ಡೇವಿಡ್ ಸಹ ಸೇರಿಕೊಳ್ತಾರೆ. ಹೀಗೆ ಅವರಿಬ್ಬರು ಕ್ಯಾಶುವಲ್ ಆಗಿ ಮಾತನಾಡ್ತಾ ಡೈನಿಂಗ್ ಟೇಬಲ್ ಹತ್ತಿರ ಹೋಗ್ತಿರುವಾಗ ಒಬ್ಬ ವೈಟರ್ ಬಂದು ಅವರಿಗೆ ಬೇರೆ ರೂಮ್ ಹತ್ತಿರ
ಟೇಬಲ್ ಬುಕ್ ಆಗಿದೆ ಅಂತ ಹೇಳಿ ಕಳಿಸ್ತಾನೆ. ಅದನ್ನು ಕೇಳಿ ಸ್ಮಯಾಗೆ ಸ್ಟ್ರೇಂಜ್ ಅಂತ ಅನಿಸಿದ್ರು ಏನೋ ಹೇಳಿದ್ರೆ ಸುಮ್ಮನಾಗ್ತಾಳೆ. ಇಲ್ಲಿ ಡೇವಿಡ್ ಮತ್ತು ವಿಸ್ಮಯ ಮಾತುಕತೆ ಇಂಗ್ಲೀಷ್ನಲ್ಲಿ ನಡೆದಿರುತ್ತೆ, ಆದರೆ ನಾವು ಕನ್ನಡದಲ್ಲಿ ಹೇಳ್ತೀವಿ, ಓಕೆನಾ. ಡೇವಿಡ್ ಸ್ಮಯಾಗೆ ಅವಾರ್ಡ್ ಬಂದಿದ್ದಕ್ಕೆ ಕಂಗ್ರ್ಯಾಚುಲೇಷನ್ ಹೇಳಿ ಅವರ ಡಾಕ್ಟರ್ ವೃತ್ತಿ ಬಗ್ಗೆ ಮಾತನಾಡ್ತಿರ್ತಾರೆ. ವಿಸ್ಮಯ ಒಬ್ಬ ಫೇಮಸ್ ಗೈನಕಾಲಜಿಸ್ಟ್ ಮತ್ತು ಡೇವಿಡ್ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಸ್ಮಯ ಮತ್ತು ಡೇವಿಡ್ ಡೈನಿಂಗ್ ಟೇಬಲ್ ಹತ್ತಿರ ಹೋಗಿ ಕುಳಿತುಕೊಂಡಾಗ ಡೇವಿಡ್ ಸ್ಮಯಾಗೆ ಏನಾದರೂ ಫುಡ್ ಆರ್ಡರ್ ಮಾಡೋಕ್ಕೆ ಹೇಳ್ತಾನೆ. ಅಲ್ಲಿನ ಅರೇಂಜ್ಮೆಂಟ್ಸ್ ನೋಡಿ ಸ್ಮಯ ಡೇವಿಡ್ಗೆ ಯಾರೋ ಪ್ರಪೋಸ್ ಮಾಡೋಕ್ಕೆ ಅರೇಂಜ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಅಂತ ಹೇಳಿದಾಗ ಡೇವಿಡ್ ನಕ್ಕು ನಿಮಗೆ ಅರೇಂಜ್ಮೆಂಟ್ಸ್ ಇಷ್ಟ ಆಯಿತಾ ಅಂತ ಕೇಳಿದಾಗ ಸ್ಮಯ ನೀವು ಕೇಳಿದ್ದು ನೋಡಿದರೆ ಯಾರೋ ನನಗೋಸ್ಕರ ಅರೇಂಜ್ ಮಾಡಿದ್ದಾರೆ ಅನ್ನೋ ಥರ ಕೇಳ್ತಾ ಇದ್ದೀರಾ ಅಂತ ಹೇಳಿದಾಗ ಡೇವಿಡ್ ನಿಮಗೋಸ್ಕರ ಅರೇಂಜ್ಮೆಂಟ್ ಮಾಡಿದರೆ ಮಾತ್ರ ಅದು ಹೇಗಿದೆ ಅಂತ ಹೇಳೋದಾ ನೀವು ಅಂತ ಹೇಳಿ ತಮಾಷೆ ಮಾಡ್ತಾನೆ. ಆಗ ಸ್ಮಯ ಹಾಗೇನಿಲ್ಲ ಅಂತ ಹೇಳಿ ಅರೇಂಜ್ಮೆಂಟ್ನ ಇನ್ನೊಂದು ಸಲ ನೋಡಿ ನೈಸ್ ಅಂತ ಕಮೆಂಟ್ ಮಾಡ್ತಾಳೆ. ಡೇವಿಡ್ ಮತ್ತು ಸ್ಮಯ ಊಟ ಮುಗಿಸುತ್ತಾರೆ. ಅದಾದ ಮೇಲೆ ಡೇವಿಡ್ ಅಲ್ಲಿದ್ದ ರೆಡ್ ರೋಸಸ್ನ ಕೈಯಲ್ಲಿ ಹಿಡ್ಕೊಂಡು ಇನ್ ಯು ಮೈ ಲೈಫ್ ಬಿಕಮ್ಸ್ ಹೋಲ್ ವಿತ್ ಯು, ಮೈ ಡೇಸ್ ಬಿಕಮ್ ಬ್ರೈಟ್ ಇನ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ಐ ಲವ್ ಯು ವಿಸ್ಮಯ ಜಸ್ಟ್ ದ ವೇ ಯು ಆರ್ ಅಂತ ಸ್ಮಯಗೆ ಪ್ರಪೋಸ್ ಮಾಡ್ತಾನೆ. ಹಾಗೆ ಈ ಅರೇಂಜ್ಮೆಂಟ್ಸ್ ಎಲ್ಲ ನಾನು ನಿಮಗೋಸ್ಕರನೇ ಮಾಡಿದ್ದು ಅಂತ ಹೇಳಿ ವಿಲ್ ಯು ಎಕ್ಸೆಪ್ಟ್ ಮೈ ಲವ್ ಅಂತ ಕೇಳ್ತಾನೆ. ಆಗ ಸ್ಮಯ ಒಂದು ಸೆಕೆಂಡ್ ಶಾಕ್ ಆಗುತ್ತೆ. ನಂತರ ವಿಸ್ಮಯ ಡೇವಿಡ್ಗೆ ಐ ಆಮ್ ಸಾರಿ ಡೇವಿಡ್ ಬಿಕಾಸ್ ಐ ಡೋಂಟ್ ಲವ್ ಆ್ಯಂಡ್ ಯು ಆರ್ ಮೈ ಓನ್ ಆಫ್ ದ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಇನ್ ಮೈ ಕೆರಿಯರ್ ಲೈಫ್ ಅಂತ ಹೇಳ್ತಾಳೆ. ಆಗ ಡೇವಿಡ್ ಸ್ಮಯಾಗೆ ನಾನು ನಿನಗೋಸ್ಕರ ವೇಟ್ ಮಾಡ್ತೀನಿ, ನೀನು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಯೋಚನೆ ಮಾಡಿ ಹೇಳು ಅಂತ ಕೇಳಿದಾಗ ಸ್ಮಯ ಬೇಡ, ದಯವಿಟ್ಟು ನೀನು ನನಗೋಸ್ಕರ ವೇಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇನ್ನು ಸ್ವಲ್ಪ ದಿನದಲ್ಲಿ ನಾನು ಇಂಡಿಯಾಗೆ ವಾಪಸ್ ಹೋಗ್ತಾಯಿದ್ದೀನಿ, ಮತ್ತು ಅಲ್ಲಿಗೆ ಹೋಗಿ 6 ಮಂತ್ ಒಳಗಡೆ ನನ್ನ ಮದುವೆ ಇದೆ ಅಂತ ಸುಳ್ಳು ಹೇಳ್ತಾಳೆ. ಆದರೆ ಸ್ಮಯ ಮಾತಿಗೆ ನಮ್ಮ ಇಂಡಿಯಾದಲ್ಲಿರೋ ದೇವ್ರುಗಳೆಲ್ಲ ಅಷ್ಟೊಂದಿರ್ತಾರೆ. ಆಗ ಡೇವಿಡ್ಗೆ ಸ್ವಲ್ಪ ಶಾಕ್ ಆದರೂ ಅವಳಿಗೆ ವಿಶ್ ಮಾಡಿ ಸಾರಿ ಕೇಳ್ತಾನೆ. ಆಮೇಲೆ ಸ್ಮಯಾಗೆ ಅಲ್ಲಿ ನಿಲ್ಲುವ ಮನಸ್ಸಾಗದೆ ಡೇವಿಡ್ಗೆ ನನಗೆ ಒಂದು ಎಮರ್ಜೆನ್ಸಿ ಕಾಲ್ ಬಂತು ಅಂತ ಹೇಳಿ ಅಲ್ಲಿಂದ ವಾಪಸ್ ತನ್ನ ಫ್ಲ್ಯಾಟಿಗೆ ಬರ್ತಾಳೆ. ಧನ್ಯವಾದ.